ಪ್ರಜ್ವಲ್ ಇವತ್ತು ಸರೆಂಡರ್ ಆಗ್ತಾರ? ಹಿಂದೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಎದುರು ಶರಣಾಗ್ತಾರ? ದುಬೈನಿಂದ ಮಂಗಳೂರಿಗೆ ಬರ್ತಾರ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅಪ್ಪ ಬಂಧನವಾದ ಬೆನ್ನಲ್ಲೇ ಶರಣಾಗಲು ಪ್ರಜ್ವಲ್ ನಿರ್ಧಾರ ಮಾಡಿದಾರ? ಮಂಗಳೂರಲ್ಲಿ ಪೊಲೀಸರಿಗೆ ಶರಣಾಗ್ತಾರ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಬಂಧನಕ್ಕೆ ಮಂಗಳೂರಿಗೆ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಇವತ್ತು ಪ್ರಜ್ವಲ್ ಶರಣಾಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಿರಣ್. ನಿನ್ನೆ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗಾಗಿ ಇವತ್ತು ಪ್ರಜ್ವಲ್ ಸರೆಂಡರ್ ಆಗುವ ಸಾಧ್ಯತೆ ಎಷ್ಟಿದೆ ಅಂತ? ಖಂಡಿತ ಪ್ರಗತಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ SIT ತಂಡ ಪ್ರಜ್ವಲ್ ರೇವಣ್ಣ ಅವನ್ನ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಅವರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಇಂಚಿಂಚು ಮಾಹಿತಿಯನ್ನ SIT ತಂಡ ಕಲೆ ಹಾಕ್ತಾ ಇದ್ದಾರೆ. ಮೊದಲು ಎಲೆಕ್ಷನ್ ದಿನ ನಂತರ ಜರ್ಮನಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಜರ್ಮನಿಯಿಂದ ಎಲ್ಲಾ ಕಡೆ ಅವರು ವೀಸಾವನ್ನ ತೆಗೆದುಕೊಂಡು ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಹೀಗಾಗಿ ಹಂಗೇರಿ, ಬುಡಾಪೆಸ್ಟ್ ಸೇರಿದಂತೆ ಇತರ ದೇಶಗಳಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಳಿ ಇರ್ತಕ್ಕಂಥ ಪಾಸ್ಪೋರ್ಟ್ ಮತ್ತೆ ವೀಸಾ ಏನಿದೆ 27 ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಬಹುದು ಅಂತ ಹೇಳಿದ್ರೆ, ಹೀಗಾಗಿ ಬಸ್ಗಳಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈ ನಡುವೆ ರೇವಣ್ಣ ಬಂಧನವಾದ ನಂತರ ಪ್ರಜ್ವಲ್ ರೇವಣ್ಣ ಕೂಡ SIT ಮುಂದೆ ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ದಾರೆ. ದುಬೈನಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ಬರ್ತಾರೆ. ಮಂಗಳೂರು ಏರ್ಪೋರ್ಟ್ ನಲ್ಲಿ SIT ತಂಡ ಅವರನ್ನ ಬಂಧನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಗತಿ. ಓಕೆ ಕಿರಣ್ ಹಾಗೆ ಚೇತನ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.